ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾವು ಮಶ್ರೂಮ್ ಅಣಬೆ ಯೂಸ್ ಮಾಡಿ ಬಟರ್ ಮಶ್ರೂಮ್ ಮಸಾಲ ಮಾಡೋಣ. ಇದನ್ನು ನೀವೆಲ್ಲರೂ ಮನೆಯಲ್ಲಿ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೆಯೇ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 500 ಗ್ರಾಮ್ ಅಣಬೆ ಮಶ್ರೂಮು, ಇಲ್ಲಿ 18 ಗೋಡಂಬಿ ಕ್ಯಾಶ್ಯೂ ನಟ್ಟನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಡ್ರೈ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. 1.5 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, 1/2 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 1.5 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, ಆನಂತರ ಇಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ ಮೊಸರು ತಗೊಂಡಿದ್ದೇನೆ, ಇಲ್ಲಿ 1/2 ಟೀ ಸ್ಪೂನ್ ಟರ್ಮರಿಕ್, 1.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, ನಿಮಗೆ ಖಾರ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಬೋದು, 2 ಹಸಿಮೆಣಸು ಗ್ರೀನ್ ಚಿಲ್ಲಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಜೀರಾ ಸೀಡ್ಸ್, 10 ಕ್ಲೋವ್ಸ್ ಲವಂಗ, 5 ಕಾರ್ಡಮಮ್ ಏಲಕ್ಕಿ, 1 ಇಂಚಿನಷ್ಟು ಸಿನೆಮನ್ ಸ್ಟಿಕ್ ಚಕ್ಕೆ, ಈರುಳ್ಳಿ 2 ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ, ಹಾಗೂ 2 ದೊಡ್ಡ ಸೈಜ್ ಟೊಮ್ಯಾಟೊ, 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಬಟರ್. ನಾನು ಅಣಬೆಯನ್ನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ್ದೇನೆ. ಇದನ್ನು ಒಳ್ಳೆ ರೀತಿ ನೀರಲ್ಲಿ ತೊಳೆಯಿರಿ, ಯಾಕೆಂದರೆ ಇದರಲ್ಲಿ ಹೊಯ್ಗೆ ಇರ್ತದೆ. ಆನಂತರ ಈಗ ನಾವು ಇಲ್ಲಿ ತೆಗೆದಿಟ್ಕೊಂಡಂಥ ಮಸಾಲೆ ಹಾಕೋಣ. ಕಸೂರಿ ಮೇಥಿ, ಗರಂ ಮಸಾಲ ಪೌಡರ್, ಸಾಲ್ಟ್ ಉಪ್ಪು, ಟರ್ಮರಿಕ್ ಪೆಪ್ಪರ್ ಪೌಡರ್, ಆನಂತರ ಕರ್ಡ್ ಮೊಸರು. ಒಳ್ಳೆ ರೀತಿ ಅದನ್ನು ಬೀಟ್ ಮಾಡಿ ಹಾಕಿ, ಲಮ್ಸ್ ಇರಬಾರ್ದು. ಈಗ ಇದನ್ನು ನಾವು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಇದನ್ನೀಗ ನಾವು 10 ಮಿನಿಟ್ ಮ್ಯಾರಿನೇಟ್ ಆಗಲಿ ಇಡುವ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಜೀರಿಗೆ ಹಾಕೋಣ, ಆನಂತರ ಕ್ಲೋವ್ಸ್ ಲವಂಗ, ಏಲಕ್ಕಿ, ಕಾರ್ಡಮಮ್, ಸಿನೆಮನ್ ಸ್ಟಿಕ್ ಚಕ್ಕೆ ಹಾಕೋಣ. ಇದನ್ನು ಸ್ವಲ್ಪ ನಾವು ಲೋ ಫ್ಲೇಮಲ್ಲಿ ಹುರಿಯುವ. ಈಗ ಇಲ್ಲಿ ಜೀರಿಗೆ ಲೈಟ್ ಕೆಂಪಾಗಿದೆ, ಸಾಕು. ಈಗ ನಾವು ಈರುಳ್ಳಿ ಹಾಕೋಣ, ಆನಿಯನ್. ಈಗ ಫ್ಲೇಮನ್ನು ಮೀಡಿಯಂ ಟು ಹೈ ಅಲ್ಲಿ ಇಟ್ಕೊಂಡು ಇದನ್ನು ಒಳ್ಳೆ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಬ್ರೌನ್ ಆಗೋ ತನಕ, ಗೋಲ್ಡನ್ ಬ್ರೌನ್ ಆಗೋ ತನಕ. ಇಲ್ಲೀಗ ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ಗ್ರೀನ್ ಚಿಲ್ಲಿ ಹಸಿಮೆಣಸು ಹಾಕೊಳ್ತೇನೆ, ಆನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಪುನಃ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡುವ. ಶುಂಠಿ ಬೆಳ್ಳುಳ್ಳಿಗೆ ರಾ ಸ್ಮೆಲ್ ಹೋಗಬೇಕು, ಹಸಿ ವಾಸನೆ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಇಲ್ಲೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳ್ಳೆ ರೀತಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಪುನಃ ನೀವು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಕೊತ್ತಂಬರಿ ಪೌಡರ್, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, ಟರ್ಮರಿಕ್ ಅರಸಿನ ಹಾಕೋಣ. ಲೋ ಫ್ಲೇಮಲ್ಲಿ ಇದನ್ನೊಂದು 30 ಸೆಕೆಂಡ್ ನಾವು ಫ್ರೈ ಮಾಡ್ಕೊಳ್ಳುವ. ಮಸಾಲ ಸುಡಬಾರ್ದು, ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ನಾವು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಹಾಕೋಣ, ನೀರು. ಮಸಾಲ ಸುಡಬಾರ್ದಂತ ಸ್ವಲ್ಪ ನೀರು ಹಾಕೊಂಡದ್ದು ನಾನು. ಈಗ ನಾವು ಟೊಮ್ಯಾಟೊ ಹಾಕೋಣ. ಈಗ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಟೊಮ್ಯಾಟೊನ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಸಾಫ್ಟ್ ಆಗಬೇಕು, ಮ್ಯಾಶ್ ಆಗೋ ತನಕ. ಈಗ ಇಲ್ಲಿ ಟೊಮ್ಯಾಟೊ ಫ್ರೈ ಆಗುವಾಗ ನಾವು ಬೆಣ್ಣೆ ಬಟರ್ ಹಾಕೋಣ. ಸೊ ಇದು ಮೇನ್ ಇಂಗ್ರೀಡಿಯೆಂಟ್ ಈ ರೆಸಿಪಿಗೆ, ಬೆಣ್ಣೆ. ಮಿಕ್ಸ್ ಮಾಡಬೇಡಿ. ಪುನಃ ನಾವು ಇದನ್ನು ಫ್ರೈ ಮಾಡುವ. ಮ್ಯಾಶ್ ಆಗಬೇಕು ಟೊಮೆಟೊ.
ಬಾಯಿ ಮುಚ್ಚುವ, ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯಲಿಕ್ಕೆ ಬಿಡು ಟೊಮೆಟೊವನ್ನು. ಈಗ ಇಲ್ಲಿ ನೋಡ್ಬೋದು ನೀವು, ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ, ಟೊಮೆಟೊ ಸಾಫ್ಟ್ ಆಗಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿದ ಮಶ್ರೂಮ್ ಅನ್ನು ಹಾಕೋಣ. ಈಗ ನಾವು ಫ್ಲೇಮ್ ಅನ್ನು ಹೈಯಲ್ಲಿ ಇಟ್ಕೊಂಡು ಒಂದು 3 ರಿಂದ 4 ಮಿನಿಟ್ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ. ನಾವಿಲ್ಲಿ ಮೊಸರು ಹಾಕಿರೋದ್ರಿಂದ ಅದು ನೀರು ಬಿಡ್ತದೆ. ಅಣಬೆಯಲ್ಲಿ 4 ಮಿನಿಟ್ ಒಳ್ಳೆ ರೀತಿ ಫ್ರೈ ಆಗಿದೆ, ಮಸಾಲೆಯೊಟ್ಟಿಗೆ ಸಾಕು. ಈಗ ನಾವು ಪೌಡರ್ ಮಾಡಿದ ಗೋಡಂಬಿ ಹಾಕೋಣ, ಕ್ಯಾಶ್ಯೂ ನಟ್ ಪೌಡರ್. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅರ್ಧ ಗ್ಲಾಸ್ನಷ್ಟು ನೀರು ಹಾಕೋಣ, ವಾಟರ್. ಈಗ ಫ್ಲೇಮ್ ಅನ್ನು ಮೀಡಿಯಂ ಟು ಹೈ ಅಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬಾಯಿ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡೋ, ಕುಕ್ ಆಗಲಿ. ಸೂಪರ್ ಆದ ಬಟರ್ ಮಶ್ರೂಮ್ ಮಸಾಲ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ಅಕ್ಕಿ ರೊಟ್ಟಿ, ಚಪಾತಿ, ನಾನ್ ಜೊತೆ ಸರ್ವ್ ಮಾಡ್ಬೋದು. ಸೂಪರ್ ಆಗ್ತದೆ, ನೀವು ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಸೊ ಈಗ ನಾವು ಮೇಲೆಯಿಂದ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡುವ.